ಲೊಕೇಶನ್ ಇಂದು ಫಸ್ಟ್ ಟ್ರಿಪ್ ಈ ಬಸ್ ಉಳಿತಂತ ಸ್ಟಾರ್ಟ್ ಟೈಮು ಇದು ಕಾಂಜಂಗಾಡು ಕೋಟಿಗೆರೆ. ಈ ಬಸ್ ಸ್ಪೆಷಲ್ ಇವಾಗ ಗಾಡಿ ಕಂಫರ್ಟ್ ಅದು ಯಾಕಂದ್ರೆ ದಡಬಡ ಆಗಿ ಬ್ರ್ಯಾಂಡ್ ಇದು ಸಟ್ಲೇಜ್ ಕೊಚ್ಚಿದ ಸಟ್ಲೇಜ್ ಜಲಂಧರ್ ಬಾಡಿ ಪಂಜಾಬ್ ಜಲಂಧರ್ ಬಾಡಿ ನೀವು ಎಷ್ಟು ಜನ ತಂದು ಫುಲ್ ಇದೇ 24 ಸೀಟ್ ನೋಡಿ. ಇವತ್ತು ಕಾಂಜಂಗಾಡಿನ ಈ ಹೊಸ ಬಸ್ಸಿನ ಉದ್ಘಾಟನೆಗೆ 24 ಜನ ಇದ್ದರು. ಎಲ್ಲರೂ ಸ್ವೀಟನ್ನು ಹಂಚಿಕೊಂಡು ತಿಂದು ಬಸ್ಸಿನವರು ಪ್ರೊವೈಡ್ ಮಾಡಿದರು. ಈ ಬಸ್ಸಿನ ಉದ್ಘಾಟನೆ ಆಗಿದೆ. ಈ ಬಸ್ಸಿನಲ್ಲಿ ಪ್ರಯಾಣ ಮಾಡೋ ಖುಷಿ ನನಗೂ ಆಯಿತು. ನೋಡಿ, ಬಹಳ ವಿಶೇಷವಾದ ಸೌಲಭ್ಯಗಳು ಈ ಬಸ್ಸಿನಲ್ಲಿದೆ. ನೋಡಿ ಇಲ್ಲಿ ಫೋಟೋ ಹೊಡಿತಾರ. ಇದೇನಿದು ಹೊಸ ಸ್ವೀಟ್ ಎಲ್ಲ ಕೊಡ್ತಾ ಇದ್ದೀರಿ? ಹೊಸ ಬಸ್ ಫಸ್ಟ್ ಟ್ರಿಪ್ ಎಲ್ಲಿಂದ ಎಲ್ಲಿಗೆ ಇದು? ಕಾಂಜನಗಾಡ್ ಟು ಬೆಂಗಳೂರು, ಕಾಸರಗೋಡು, ಬೆಂಗಳೂರು. ನಾನೀಗ ಕಾಂಜಂಗಾಡು, ಕಾಸರಗೋಡು, ಬೆಂಗಳೂರು ಸುಗಮ ಬಸ್ನಲ್ಲಿದ್ದೇನೆ. ಈ ದಿವಸ ಅಕಸ್ಮಾತ್ ನಾವೊಂದು ಹೊಸ ಬಸ್ಸಿಗೆ ಹತ್ತಿದ ಅನುಭವ ಆಯಿತು. ನಿಜವಾಗಿ ಹೊಸ ಬಸ್ಸು ಭಾಳ ನೋಡಿ ಯಾವ ಥರ ಇದೆ ಅಂತೇಳಿ. ನಿಮ್ಮ ಹಳೆ ಬಸ್ಸಿಗೂ ಮತ್ತು ಈ ಬಸ್ಸಿಗೆ ಏನಾರ ಡಿಫರೆನ್ಸ್, ಏನು ಹೆಚ್ಚಿಗೆ ಇದೆ? ಇದು ನ್ಯೂ ಮಾಡಲ್ ಸೆಟ್ಲೇಜ್, ಸೆಟ್ಲೇಜ್ ಬಾಡಿ. ಆ ಬಸ್ಸಿಗೆ ಈ ಬಸ್ಸಿಗೆ ಡಿಫ್ರೆನ್ಸ್ ಭಾಳ ಇದೆ. ಮತ್ತು ಇದು ಒಳಗಡೆ 32 ಸೀಟ್ಸ್, ನಾನ್ AC 32 ಸೀಟ್ಸ್. ಹೌದಾ? ಮತ್ತು ಇಂಟೀರಿಯರ್ಸಲ್ಲಿ ಏನು ಡಿಫರೆನ್ಸ್ ನೋಡಿ? ಇಂಟೀರಿಯರ್ಸ್ ಎಲ್ಲ ಲೇಟೆಸ್ಟ್ ಇಂಟೀರಿಯರ್ ನೋಡಿ. ಇಲ್ಲಿ ತಲೆ ಹಿಂದುಗಡೆ ದಿಂಬಿನ ಥರ ಇದೆ, ಸುಗಮ ಕಾಣ್ತಾ ಇದೆಯಲ್ಲ. ಮತ್ತು ಚಾರ್ಜಿಂಗಲ್ಲಿ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಇದೆ. ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಅದನ್ನು ತೆಗಿಬೇಕು. ಅದು ಲಾಕ್ ಓಪನ್ ಮಾಡ್ಬೋದು. ಲಾಕ್ ಓಪನ್ ಮಾಡಿ. ನೋಡಿ ಟಾಪ್ ಲೈಟ್ಗಳು. ಮತ್ತು ವಿಶೇಷವಾಗಿ ಇಲ್ಲಿ ಒಂದು ಗಾರ್ಡ್ ಇದೆ, ಮಲಗಿದವರಿಗೆ ಉರುಳಿ ಬೀಳದಂತ. ಇದು ಹಳೆ ಗಾಡಿಗಳಲ್ಲಿ ಇಲ್ಲ ಅಲ್ಲ? ಹಳೆ ಗಾಡಿಯಲ್ಲಿ ನಡುವಿನಲ್ಲಿ ಒಂದು ಪೈಪ್ ಮಾತ್ರ ಇದೆ. ಇದು ಒಳ್ಳೆಯದುಂಟು. ಒಂದು ಪ್ರೊಟೆಕ್ಷನ್ಗೆ, ಸೇಫ್ಟಿಗೆ ಅಲ್ಲ. ಮತ್ತು ಇದು ಚೇಂಜ್ ಇದೆ ಅಲ್ಲ ಸ್ವಲ್ಪ ಲಗೇಜ್. ಸ್ಟೀಲಿಂದು. ಮತ್ತು ಈ ವಾಟರ್ ಬಾಟಲ್ ಅದಿಲ್ಲ, ಇದರಲ್ಲಿ ಇದೆಯಲ್ಲ. ಬ್ಯಾಕ್ ಸೈಡ್ ಸಿಂಗಲ್ ಸೀಟ್ ಅದು. ಬ್ಯಾಕ್ ಸೈಡ್ ಸಿಂಗಲ್ 32 ಸೀಟರ್ಸ್. 32 ಎಲ್ಲ 30 ಸೀಟ್. ನಮ್ಮ ಮುಖದ ಎದುರೇ ಸೀಲಿಂಗಲ್ಲಿ ಲೈಟ್ ಉಂಟು. ಇದನ್ನು ಆಫ್ ಮಾಡಲಿಕ್ಕೆ ಆಗ್ತಾ ಅಂತ ಕೇಳಿ, ಅದು ಗೊತ್ತಿಲ್ಲ. ಅದು ಹೊಸ ಬಸ್, ಈಗ ನೋಡಬೇಕಷ್ಟೇ. ಇಲ್ಲಿ ಆಪ್ಷನ್ ಉಂಟು ಗೊತ್ತಿಲ್ಲ. ನೋಡಿ ಸೈಡ್ ನೋಡಿ, ಇಲ್ಲಿ ನನ್ನ ಕೈ ಮೇಲ್ಗಡೆ ಸ್ವಿಚಸ್ ಇದೆ. ಲೈಟ್ ಬೇಕಿದ್ರೆ ಹಾಕ್ಕೊಳ್ಬೋದು. ಫ್ರೆಶ್ ಸ್ಕ್ರೀನ್.
ನಾನು ನೋಡಿ ಬೆಂಗಳೂರು ವಾಪಸ್ ಬದಿರ್ಕಕ್ಕೆ ಹೋಗ್ತೇನೆ. ಅವ್ರದ್ದು ಇನ್ನೊಂದು ಹೊಸ ಬಸ್ನಲ್ಲಿ ಇದ್ದೇನೆ. ಇದು 4ನೇ ಟ್ರಿಪ್ ಅಂತ ಇದು ಬಸ್ಸು. ಇವರು ಮುರಳೀಧರ್ ಅವರು ಇದರ ಡ್ರೈವರು ಅಲ್ವಾ? ನಿಮ್ಮ ಹೆಸರೇನು? ಶರತ್. ನೋಡಿ, ನಮಗೆ ವಾಪಸ್ ಹೋಗುವ 2 ಜನ ಹೊಸ ಫ್ರೆಂಡ್ಸ್ ಇದ್ದಾರೆ. ನೋಡಿ, ಮಾನ್ಯದ ಮುರಳಿಯವರು ನಮ್ಮ ಜೊತೆಗಿದ್ದಾರೆ. ಅವರು ಇವತ್ತು ಈ ಬಸ್ಸಿನ ನಿರ್ವಾಹಕರಾಗಿ ಮಾಡ್ತಾ ಇದ್ದಾರೆ. ನಮಸ್ಕಾರ ಮುರಳೀಧರ. ನಮಸ್ಕಾರ. ಹೇಗುಂಟು ಬಸ್? ಹೇಗುಂಟು ಹೊಸ ಬಸ್ಸು? ಏನು ಸ್ಪೆಷಲ್ ಇದು? ಚೆನ್ನಾಗಿದೆ ಓಡಿಸ್ಲಿಕ್ಕೆ, ರನ್ ಮಾಡಲಿಕ್ಕೆಲ್ಲ. ಡ್ರೈವರ್ ನಿಮಗೆ ವೋಲ್ವೋನ್ನು ಬಿಟ್ಟರೆ ಇದೆಯಾ ನಮ್ಮದು ಸಟ್ಲೇಜ್ ಬಾಡಿ, ಅಂದರೆ ಅಷ್ಟು ಕಂಫರ್ಟಬಲ್. ಮತ್ತೆ ಪ್ಯಾಸೆಂಜರ್ಸಿಗೆ ಏನೆಲ್ಲ ಅನುಕೂಲ ಮಾಡಿದ್ದೀರಿ ಮೊದಲಿನ ಬಸ್ಸಿಗಿಂತ? ಅಂದರೆ ನೀರು ಕೊಡ್ತಾ ಇದ್ದೀವಿ ನಾವು ಪ್ಯಾಸೆಂಜರಿಗೆ. ಮತ್ತು ಸೀಟಿಂಗ್ ಎಲ್ಲ ಅಷ್ಟು ಕಂಫರ್ಟಬಲ್. ಅಂದರೆ ಕೆಳಗಡೆ ಎಲ್ಲ ಅಂದರೆ ಅಪ್ಪರ್ ಸ್ಲೀಪರ್ ತುಂಬ ಕೆಳಗಡೆ ಮಾಡಿದ್ದೀವಿ, ಅಷ್ಟೇನು ಇದಾಗಲ್ಲ, ರೋಲ್ ಆಗಲ್ಲ, ಮತ್ತೆ ಇಳಿಲಿಕ್ಕೆಲ್ಲ ಸುಲಭ. ಸುಲಭ, ಕೆಳಗಡೆ ಇದೆ ಅಷ್ಟೇ. ಮತ್ತೊಂದು ಹೆಡ್ ರೆಸ್ಟಿನಾಗಿ ಕೊಟ್ಟಿದ್ದೀರಲ್ಲ ತಲೆ? ಹೌದು, ಎರಗಲಿಕ್ಕೆ. ಮತ್ತೆ ಸೈಡಿಗೊಂದು ಪ್ರೊಟೆಕ್ಷನ್ಗೊಂದು ಇದೆಯಲ್ಲ, ದಡ್ಡ ಇದೆ, ಅದು ಹಳೆ ಬಸ್ಸಲ್ಲಿ ಇಲ್ಲ. ನೋಡಿ, ಈ ಬಸ್ಸಿನ ಕ್ಯಾಬಿನ್ನಲ್ಲಿ ಕಂಡಕ್ಟರ್ಗೆ ಮಲಗಲಿಕ್ಕಿರುವಂಥ ವ್ಯವಸ್ಥೆ ಲೋವರ್ ಬರ್ತದೆ ಇದೆ ನೋಡಿ. ಅಪ್ಪರ್ ಅವ್ರು ಹತ್ತಿ ಹಾರುವುದೆಲ್ಲ ಬೇಡ, ಭಾಳ ಕಂಫರ್ಟೇಬಲಾಗಿ ಅವರಿಗೂ ಕ್ಯಾಬಿನ್ನಲ್ಲೇ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಈ ಬಸ್ನಲ್ಲಿ ಪ್ಯಾಸೆಂಜರ್ಗೆ ಅನುಕೂಲ ಏನು ಅಂತಂದರೆ ಅಪ್ಪರ್ ಬರ್ತ್ ಹೈಟ್ ಭಾಳ ಕಡಿಮೆ, ನಿಮಗೆ ಕೆಳಗಿಂದ ಮೇಲೆ ಬರಲಿಕ್ಕೆ ಸುಲಭ. ಇಲ್ಲ ಸಿಕ್ಕುತ್ತು ಪುಣ್ಯ.